ಲಾಸ್ಟ್ ವಿಡಿಯೋದಲ್ಲಿ ನಾವು ಲಿಕ್ವಿಡಿಟಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಲಿಕ್ವಿಡಿಟಿನ ಯಾವ ತರ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಲಿಕ್ವಿಡಿಟಿನ ನಾವು ಎರಡು ತರ ಯೂಸ್ ಮಾಡ್ಬೋದು. ಒಂದು ಇಂಡ್ಯೂಸ್ಮೆಂಟ್ ಆಗಿ, ಇನ್ನೊಂದು ಸ್ವೀಪ್ ಝೋನ್ಸ್ ಆಗಿ. ಫಸ್ಟ್ ನಾವು ಇಂಡ್ಯೂಸ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಂಡ್ಯೂಸ್ಮೆಂಟ್ ಇಸ್ ವೆರಿ ಸಿಂಪಲ್. ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ನ ಆಪೋಸಿಟ್ ಸೈಡ್ ಆಫ್ ದ ಟ್ರೇಡ್ ಅಲ್ಲಿ ಪ್ಲೇಸ್ ಮಾಡೋದು ಆರ್ ಟ್ರ್ಯಾಪ್ ಮಾಡೋದು. ಆರ್ಎಲ್ಸ್ ಒಂದು ಅರ್ಲಿ ಟ್ರೇಡ್ ತಗೊಳ್ಳಿ ಅಂತ ನಾವು ಮ್ಯಾನಿಪುಲೇಟ್ ಮಾಡೋದನ್ನೇ ಇಂಡ್ಯೂಸ್ಮೆಂಟ್ ಅಂತ ಕರೀತಾರೆ. ಅಂಡ್ ಈ ಟ್ರ್ಯಾಪಿಂಗ್ ಆರ್ ಇಂಡ್ಯೂಸ್ಮೆಂಟ್ ನ ಬಿಗ್ ಪ್ಲೇಯರ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು, ಇದು ಒಂದು ಸಪ್ಲೈ ಝೋನ್ ಆಗಿರುತ್ತೆ. ಸೊ ಬಿಗ್ ಪ್ಲೇಯರ್ಸ್ ಅರ್ಲಿ ಸೆಲ್ಲಿಂಗ್ ಸಿನಾರಿಯೋನ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಆಗ ಮೆನಿ ಸೆಲ್ಲರ್ಸ್ ವಿಲ್ ಸೆಲ್ ಫ್ರಮ್ ಯುವರ್, ಬಟ್ ಇದು ಒಂದು ಟ್ರ್ಯಾಪ್. ಸೊ ಯಾರ್ಯಾರು ಇಲ್ಲಿ ಅರ್ಲಿ ಆಗಿ ಸೆಲ್ ಮಾಡ್ತಾರೆ ಅವರ ಎಲ್ಲ ಆರ್ಡರ್ಸ್ನ ಈ ಬಿಗ್ ಇನ್ಸ್ಟಿಟ್ಯೂಷನ್ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಕಲೆಕ್ಟ್ ಮಾಡಿಕೊಂಡು ಒಂದು ಪ್ರಾಪರ್ ಪಾಯಿಂಟ್ ಅವ್ರ ಪ್ರಾಪರ್ ಸ್ಟ್ರಾಂಗ್ ಸಪ್ಲೈ ಝೋನ್ ಅಲ್ಲಿ ಬಂದ್ಬಿಟ್ಟು ಡಂಪ್ ಮಾಡುತ್ತೆ. ಸೊ ನಾವು ಇದನ್ನ ಅರ್ಥ ಮಾಡ್ಕೊಂಡಿರೋರು ವಿ ಶುಡ್ ವೇಟ್ ಫಾರ್ ದ ಇಂಡ್ಯೂಸ್ಮೆಂಟ್ ಟು ಹ್ಯಾಪನ್. ಅದಾದ ನಂತರ ಅದ್ರ ಮೇಲ್ಗಡೆ ಒಂದು ನಾವು ಸಪ್ಲೈ ಆರ್ ಡಿಮ್ಯಾಂಡ್ ಝೋನ್ ನ ಮಾರ್ಕ್ ಮಾಡ್ಬಿಟ್ಟು ಆ ಪಾಯಿಂಟ್ ಇಂದ ಒಂದು ಟ್ರೇಡ್ ನ ಪ್ಲಾನ್ ಮಾಡಬಹುದು. ಇದರಿಂದ ನಮ್ಮ ಸಪ್ಲೈ ಆರ್ ಡಿಮ್ಯಾಂಡ್ ಝೋನಿನ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ ಅಂಡ್ ನಾವು ಮಾರ್ಕ್ ಮಾಡಿರೋ ಝೋನ್ ವರ್ಕ್ ಆಗೋ ಪ್ರಾಬಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಅನದರ್ ಒನ್ ಈಸ್ ಸ್ವೀಪ್ ಝೋನ್ಸ್. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.